ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮ. ಇತ್ತೀಚಿನ ದಿನದಲ್ಲಿ ಈ ಚಿನ್ನದ ಬೆಲೆ ಅನ್ನೋದು ದಾಖಲೆ ಮಟ್ಟಕ್ಕೆ ಏರಿಕೆ ಆಗ್ತಾನೆ ಇದೆ. ಇತ್ತೀಚೆಗೆ ಈ ಗೋಲ್ಡ್ ಆಭರಣಕ್ಕಿಂತ ಹೆಚ್ಚಾಗಿ ಹೂಡಿಕೆಯ ಸಾಧನವಾಗಿ ಬದಲಾಗ್ತಾ ಇದೆ ವೀಕ್ಷಕರೇ. ಮೊದಲೆಲ್ಲ ನಾವು ಗೋಲ್ಡ್ ಅಂದ್ರೆ ಆಭರಣ ಇದಿಷ್ಟಕ್ಕೆ ಸೀಮಿತವಾಗಿದ್ವಿ. ಆದರೆ ಇತ್ತೀಚೆಗೆ ಈ ಇನ್ವೆಸ್ಟರ್ಸ್ ಏನಿದ್ದಾರೆ ಈ ಗೋಲ್ಡ್ ಮೇಲೆ ಹೆಚ್ಚು ಹೆಚ್ಚು ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರಕ್ಕೆ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಇವತ್ತು ಕೂಡ ಗೋಲ್ಡ್ ರೇಟ್ ಭರ್ಜರಿ ಆಗಿಯೇ ಏರಿಕೆಯನ್ನ ಕಂಡಿದೆ. ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ದಾಖಲೆಯ ಹೊಸ ರೇಟನ್ನ ಇದೀಗ ಪಡೆದುಕೊಂಡಿವೆ. ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 175 ರೂಪಾಯಿ ಏರಿಕೆಯಾಗಿದೆ. ಅದರಲ್ಲೂ ಕೂಡ ಈ 18 ಕ್ಯಾರೆಟ್ ಗೋಲ್ಡ್ ಈ 18 ಕ್ಯಾರೆಟ್ ಗೋಲ್ಡ್ ರೇಟ್ ಅಂತೂ 11,000 ರೂಪಾಯಿ ಸಮೀಪ ತಲುಪ್ತು. ಇನ್ನ ಬೆಳ್ಳಿ ಬೆಲೆ ಅಂತೂ ನಾವು ಕೇಳೋದೇ ಬೇಡ. ಬಂಗಾರವನ್ನ ಮೀರಿಸಿ ಈ ಬೆಳ್ಳಿ ಬೆಲೆ ಏರಿಕೆಯಾಗಿದೆ. 1 ಗ್ರಾಮ್ಗೆ ಬರೋಬ್ಬರಿ 10 ರೂಪಾಯಿ ಏರಿಕೆಯಾಗಿದೆ. ಇನ್ನ ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದ್ರೆ ಸದ್ಯ 10 ಗ್ರಾಮ್ನ 22 ಕ್ಯಾರೆಟ್ ಬೆಲೆ 1,33,550 ರೂಪಾಯಿ ಇದೆ. ಇನ್ನ 24 ಕ್ಯಾರೆಟ್ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಇದರ ಬೆಲೆ 1,45,690 ರೂಪಾಯಿ ಆಯಿತು. ಇನ್ನ 100 ಗ್ರಾಮ್ ಬೆಳ್ಳಿ ಬೆಲೆ ಎಷ್ಟು? 100 ಗ್ರಾಮ್ ಸಿಲ್ವರ್ ರೇಟನ್ನ ನೋಡೋದಾದ್ರೆ 30,500 ರೂಪಾಯಿ ಇದೆ. ಹಾಗಿದ್ರೆ ಈ ಚಿನ್ನದ ರೇಟ್ ಬೆಲೆ ಪದೇ ಪದೇ ಯಾಕೆ ಏರುತ್ತೆ? ರೇಟ್ ಜಾಸ್ತಿ ಆಗಕ್ಕೆ ಕಾರಣ ಏನಿರಬಹುದು? ಈ ರೀತಿ ಸಾಮಾನ್ಯವಾದಂಥ ಪ್ರಶ್ನೆಗಳು ಎಲ್ಲರಿಗೂ ಕಾಡುತ್ತವೆ. ಅದರಲ್ಲೂ ಕೂಡ ಇಂದು ಏಕಾಏಕಿ ದಾಖಲೆ ಬೆಲೆ ಏರಿಕೆಯಾಗಲು ಕಾರಣ ಏನು ಅಂತಾನೂ ಪ್ರಶ್ನೆ ಮೂಡುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಆಯಿತು. ಇದು ಇನ್ನಷ್ಟು ಕಾಲ ಮುಂದುವರಿಯೋ ಸಾಧ್ಯತೆಗಳಿವೆ. ಜಾಗತಿಕ ರಾಜಕೀಯ ಸನ್ನಿವೇಶ ಜೊತೆಗೆ ವಾಣಿಜ್ಯ ವಲಯದಲ್ಲಿನ ಅನಿಶ್ಚಿತತೆಯಿಂದಾಗಿ ಹೂಡಿಕೆದಾರರಿಗೆ ಈ ಬೆಳ್ಳಿ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡೋದೇ ಬೆಸ್ಟ್ ಅಂದ್ಕೊಂಡಿದ್ದಾರಂತೆ. ಹೀಗಾಗಿ ಗೋಲ್ಡ್ ಹಾಗೂ ಸಿಲ್ವರ್ ರೇಟ್ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಮಾರುಕಟ್ಟೆ ತಜ್ಞರು ಹೇಳ್ತಿದ್ದಾರೆ. ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವಂತ ತರಾತುರಿಯಲ್ಲಿರೋ ಇದೇ ಟ್ರಂಪ್ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಮೇಲೆ 10% ಪ್ರತಿ ಸುಂಕದ ಬೆದರಿಕೆ ಹಾಕಿದ ಬಳಿಕ ಭಾರತ ಸೇರಿ ಜಾಗತಿಕ ಶೇರ್ ಮಾರ್ಕೆಟ್ನಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಚಿನ್ನ ಮತ್ತು ಈ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇನ್ನು ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ, ಉಕ್ರೇನ್ ಮೇಲಿನ ರಷ್ಯಾದ ಸತತ ದಾಳಿ ಕೂಡ ಹೂಡಿಕೆದಾರರಲ್ಲಿ ಒಂದು ರೀತಿಯ ಆತಂಕವನ್ನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಜಾಗತಿಕ ಮಟ್ಟದಲ್ಲಿನ ಈ ರಾಜಕೀಯ ಅನಿಶ್ಚಿತತೆ ಜೊತೆಗೆ ರಫ್ತು ಆಮದು ವಲಯದಲ್ಲಿರುವಂತಹ ಈ ಏರಿಳಿತ ಏನಿದಾವೆ ಭಾರತದ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ. ಈ ಒಂದು ಲೆಕ್ಕಾಚಾರದಿಂದ ಹೂಡಿಕೆದಾರರೇನಿದ್ದಾರೆ ಸದ್ಯಕ್ಕೆ ಬಂಗಾರ ಬೆಳ್ಳಿಯೇ ಸೇಫ್ ಅಂತ ಹೆಚ್ಚು ಇನ್ವೆಸ್ಟ್ ಮಾಡ್ತಿದ್ದಾರೆ. ಹೀಗಂತ ಹೂಡಿಕೆ ತಜ್ಞರು ಹೇಳ್ತಿದ್ದಾರೆ. ಹಾಗಿದ್ರೆ ನಾವು 26 ವರ್ಷಗಳ ಹಿಂದೆ ಗೋಲ್ಡ್ ರೇಟ್ ಎಷ್ಟಿತ್ತು? ಆಗಿನ ಬೆಲೆಗೂ ಈಗಿನ ಬೆಲೆಗೂ ಏನು ವ್ಯತ್ಯಾಸ? ಅದನ್ನು ತಿಳ್ಕೊಂಡ್ರೆ ನಿಜಕ್ಕೂ ಶಾಕ್ ಆಗ್ತೀವಿ. ಹೌದು, ಸುಮಾರು 26 ವರ್ಷಗಳ ಹಿಂದೆ ಅಂದ್ರೆ 2000 ಇಸ್ವಿಯಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ ಕೇವಲ 4,341 ರೂಪಾಯಿ ಇತ್ತು. ಆ ಸಮಯದಲ್ಲಿ ಚಿನ್ನ ಖರೀದಿಸಿದವರು ಈಗ ಭರ್ಜರಿ ಲಾಭ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಆಗ 1 ಲಕ್ಷವನ್ನ ನೀವು ಹೂಡಿಕೆ ಮಾಡಿದ್ರೆ ಇಂದೆಷ್ಟಾಗ್ತಿತ್ತು? ಎಷ್ಟೆಲ್ಲ ನಿಮಗೆ ಲಾಭ ಆಗ್ತಿತ್ತು? ಅದನ್ನು ಕೂಡ ಒಂದು ಲೆಕ್ಕಾಚಾರವನ್ನ ಮಾಡೋಣ. ಆ ಸಮಯದಲ್ಲಿ 1 ಲಕ್ಷ ರೂಪಾಯಿಗೆ ಸುಮಾರು 25 ತೊಲ ಚಿನ್ನವನ್ನ ಖರೀದಿಸಬಹುದಿತ್ತು. ಅದೇ 25 ತೊಲ ಅಂದ್ರೆ 250 ಗ್ರಾಮ್ ಗೋಲ್ಡ್. ಅದರ ಇಂದಿನ ಮೌಲ್ಯ 35,96,500 ರೂಪಾಯಿ ಆಗುತ್ತೆ ವೀಕ್ಷಕರೇ. ಅಂದ್ರೆ ನೀವು ಅಂದು 1 ಲಕ್ಷ ಹೂಡಿಕೆಯಿಂದ ಇವತ್ತಿಗೆ ಸುಮಾರು 35 ಲಕ್ಷ ಲಾಭವನ್ನ ಪಡೆದುಕೊಂಡಂಗಾಯಿತು. ಹೀಗಾಗಿ ಬಂಗಾರ ಎಷ್ಟು ಬಲವಾದ ಹೂಡಿಕೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಈ ಎಲ್ಲ ಮಾಹಿತಿಯನ್ನ ನೋಡ್ತಿದ್ರೆ ಸದ್ಯಕ್ಕಂತೂ ಬಂಗಾರ ಖರೀದಿಸೋದು ಕನಸಿನ ಮಾತು ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.